ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಗಾರ್ಡನ್ ಕಾಂಪಿಟೇಷನ್ನ 3ನೇ ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶೋಭಾ ಅಣ್ಣಪ್ಪ ಅವರು ಬೆಂಗಳೂರು ರೂರಲ್ಲಿಂದ ಅವರ ಮನೆಯ ಗಾರ್ಡನ್ ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಾತ್ರ ಇದು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕಾಗಲ್ಲ, 2 ದಿನದ ವಿಡಿಯೋದಲ್ಲಿ ಶೇರ್ ಮಾಡಬೇಕು. ಅಷ್ಟು ಗಿಡಗಳಿದೆ ಅವ್ರ ಮನೆಯಲ್ಲಿ. 40 ನಿಮಿಷದ ವಿಡಿಯೋ ಇದೆ. ಅದಕ್ಕೋಸ್ಕರ ಇವತ್ತು ಮತ್ತು ನಾಳೆ 2 ದಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವರ ಗಾರ್ಡನಲ್ಲಿ ಇವತ್ತಿನ ವಿಶೇಷ ಏನಂತಂದರೆ, ಸೋರೆಕಾಯಿ ಇರುತ್ತಲ್ವ, ಸೋರೆಕಾಯಲ್ಲಿ ಯಾವ ರೀತಿ ಪಾಟನ್ನು ರೆಡಿ ಮಾಡೋದು ಅನ್ನೋದು ಕೂಡ ತೋರಿಸ್ತಾರೆ. ಹಾಗೆಯೇ ಅವರು ಸೋರೆಕಾಯಲ್ಲಿ ಗಿಡವನ್ನು ಬೆಳೆಸಿದ್ದಾರೆ. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ತರಕಾರಿಯಿಂದನೂ ಕೂಡ ಯಾವ ರೀತಿ ಗಿಡವನ್ನು ಬೆಳೆಸ್ಬೋದು ವೇಸ್ಟ್ ಮಾಡ್ದೇನೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಒಳಗಡೆ ಇರೋದನ್ನು ಬಳಸಿಬಿಟ್ಟು ಅದರ ಮೇಲ್ಗಡೆ ಇರುತ್ತಲ್ವ, ಅದರ ಸ್ಕಿನ್ ಇರುತ್ತಲ್ವ, ಅದನ್ನು ಇಟ್ಕೊಂಡ್ಬಿಟ್ಟು ಯಾವ ರೀತಿ ಗಿಡವನ್ನು ಬೆಳೆಸೋದು ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಹಾಗೆ ಅದನ್ನು ಗುಬ್ಬಚ್ಚಿ ಗೂಡಾಗಿ ಕೂಡ ರೆಡಿ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನನ್ನ ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇದು ಕ್ಯಾಕ್ಟಸ್ ಪ್ಲಾಂಟ್. ಅರೆಲಿಯಾ ಸ್ನೇಕ್ ಪ್ಲಾಂಟ್. ಇದೆಲ್ಲ ಚಮನ್ ಬ್ರಷ್ ಡಬ್ಬದಲ್ಲಿ ಹಾಕಿದ್ದೀನಿ. ಇದೆಲ್ಲ ತಿಂಡಿ ತರ್ತೀವಲ್ಲ ಆ ಬಾಕ್ಸ್ಗಳಿದೆ. ಇದೆಲ್ಲ 2 ಅಡಿವರೆಗೂ ಬಂದಿದೆ. ಅದು ಕ್ಯಾಕ್ಟಸ್. ಸ್ನೇಕ್ ಪ್ಲಾಂಟ್. ಅಲೋವೆರಾ. ಇದು ಮನಿ ಪ್ಲಾಂಟ್. ಇದಕ್ಕೆ ನಾನು ಸ್ಟಿಕ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮದರ್ ಆಫ್ 1000 ಅಂತ. ಇದು ಐಸ್ ಕ್ರೀಮ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇದು ನಮ್ಮ ಮನೆ ಫ್ರಂಟ್ ಡೋರ್ ಪಕ್ಕ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣುತ್ತೆ. ಅದು ಗುಬ್ಬಚ್ಚಿಗೆ ಗೂಡು ಮಾಡಿದ್ದೀವಿ. ಬರ್ತಾ ಇರುತ್ತೆ. 2 ಗುಬ್ಬಚ್ಚಿ ಉಳಿದಾವೆ. ಸೋರೆಕಾಯಲ್ಲಿ ನಾವೇ ಮಾಡಿರೋದು. ಸ್ವಲ್ಪ ಮೋಡ ಇದೆಯಲ್ಲ, ಸ್ವಲ್ಪ ಕತ್ಲೆ ಕಾಣ್ತಾ ಇದೆ. ರೈನ್ಸಲ್ಲೆಲ್ಲ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲ, 1/2 ಲೀಟ್ರು ವಾಟ್ರ್ ಬಾಟಲು, ಜ್ಯೂಸ್ ಬಾಟಲಿಂದ ರೆಡಿ ಮಾಡಿರೋದು. ಫುಲ್ಲು ರೈನ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಅದೆಲ್ಲ ಸ್ಪೈಡರ್ ಪ್ಲಾಂಟ್. ಇದು ತುಂಬ ದೊಡ್ಡದಾಗಿದೆ. ಸುತ್ತಿ ಹಾಗೆ ಬಿಟ್ಟಿದ್ದೀನಿ ಅದರಲ್ಲಿ.
ಬೇಬಿ ಸನ್ರೈಸ್ ಪ್ಲಾಂಟ್ ಇದು. ಟ್ರಯಾಂಗಲ್ ಹಾರ್ಟ್. ಇಲ್ಲೆರಡು ಹ್ಯಾಂಗಿಂಗ್ ಪ್ಲಾಂಟ್ ಇಟ್ಟಿದ್ದೀನಿ. ಟ್ರಯಾಂಗಲ್ ಹಾರ್ಟ್ ಅಲ್ಲೊಂದಿದೆ. ಬ್ರಹ್ಮಕಮಲ ಗಿಡ. ಇದು ಸ್ಟಾರ್ಲೈಟ್ ಫೈಕಸ್ ಅಂತ. ಒಂದು ಸ್ಪೈಡರ್ ಪ್ಲಾಂಟ್ ಇದೆ. ಅಗ್ನೋಲಿಮಾ ಪ್ಲಾಂಟ್ ಇದೆ. ಸ್ನೇಕ್ ಪ್ಲಾಂಟ್. ಇವೆಲ್ಲ ಕ್ರೋಟನ್ಸು. ವಾಟ್ರ್ ಬಾಟಲ್ ಇದೆ. ಇದೆಲ್ಲ ಗೋಧಿ ಹಿಟ್ಟಿನ ಕವರಲ್ಲಿ ಹಾಕಿದ್ದೀನಿ. ಬಾನ್ಸಾಯ್ ಮಾಡೋಣ ಅಂತ ಒಂದು ಅರಳಿ ಮರ ಹಾಕಿದ್ದೀನಿ. ಇದು 1 ಮಂತ್ ಬ್ಯಾಕ್ ಬಿಟ್ಟಿತ್ತು, ಮತ್ತೆ ಈಗ ಸೆಕೆಂಡ್ ಟೈಮ್ ಬಿಡ್ತಾ ಇದೆ ಬ್ರಹ್ಮಕಮಲ. ತುಂಬ ಮೊಗ್ಗಾಗಿದ್ದಾವೆ. ಫುಲ್ಲು ಗಿಡ ಸೀಲಿಂಗ್ವರೆಗೂ ಟಚ್ ಆಗ್ತಾ ಇದೆ ನೋಡಿ. ಇದು ಜೇಡ್ ಪ್ಲಾಂಟು. ಒಂದೇ ಪ್ಲಾಂಟ್ ಇರೋದು, ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಈ ಪಾಟ್ ಒಳಗಡೆ ಕೆಲವರು ಪಾಟ್ಗಳು ಇಟ್ಟಿದ್ದೀನಿ. ಸ್ಪೈಡರ್ ಪ್ಲಾಂಟು. ಇದನ್ನು ವಾಟರ್ ಕ್ಲೇನಲ್ಲಿ ಹಾಕಿಟ್ಟಿದ್ದೀನಿ. ಇದೆಲ್ಲ ಅಷ್ಟೇ. ಇದೆಲ್ಲ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ ಹಾಕಿರೋದು. ಇದೆಲ್ಲ ಪ್ಲಾಂಟ್ಸ್ಗಳನ್ನೆಲ್ಲ ವಾಟರ್ ಬಾಟಲ್ ಹಾಗೆ ಫುಲ್ಲು ಹಾಗೆ ಕೆಳಗಡೆವರೆಗೂ ಬಿಟ್ಟಿದ್ದೀವಿ. ಈ ಥರ ಇರುತ್ತೆ. ಫುಲ್ ಕವರ್ ಮಾಡಿದ್ದೀನಿ. ಒಂದು ಆಯಿಲ್ ಟಿನ್ನು, ಇನ್ನೊಂದು ಪೈನ್ ಬಕೆಟ್ 20 ಲೀಟರ್. ಸ್ವಲ್ಪ ಜವಾಬ್ದಾರಿ. ಒಳ್ಳೆಯದಲ್ಲೇ ಹಾಕಿದ್ದೀನಿ.
ಪೈಪಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಕೆಳಗಡೆ ಎಕ್ಸೋದು ಬಾಕ್ಸ್ ಇಟ್ಟಿದ್ದೀನಿ. ಕೋಟಕ್ಸ್ ಅರೇಲಿಯಾ. ಇದು ಬರೀ ಒಂದು ಚಿಪ್ಪಲ್ಲಿದೆ. ಇದೆಲ್ಲ ಸಿಂಗೋನಿಯನ್ ವಾಟರ್ ಬಾಟಲ್ ಹಾಕಿದ್ದೀನಿ. ಅದೇ ಥರ ಇನ್ನೂ 2 ಗಿಡಗಳಿದೆ ನೋಡಿ ಅಲ್ಲಿ ಹಿಂದೆ. ಇದೆಲ್ಲ ಅಷ್ಟೇ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಇದು ಗೋಧಿ ಹಿಟ್ಟಿನ ಕವರಲ್ಲಿ ಹಾಕಿದ್ದೀನಿ. ಪೀಸ್ತೀವಿ. ಇದಕ್ಕಿದೆ ಥರ ನಾನೇ ಸ್ಟಿಕ್ ರೆಡಿ ಮಾಡ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟ್ಗೆ. ಚಿಪ್ಪಲ್ಲಿ ಮತ್ತು ವಾಟರ್ ಗ್ಲಾಸಲ್ಲಿ. ಇದು ಪ್ಲಾಸ್ಟಿಕ್ ವಾಟರ್ ಗ್ಲಾಸ್. ರೀಪಾಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಈ ಥರ ಹಾಕಿಡ್ಬೋದು, ಯಾರಿಗಾರು ಬೇಕಾದ್ರೂ ಕೊಡ್ಬೋದು. ಮೇಲ್ಗಡೆ ಎಲ್ಲ 1 ಲೀಟರ್ದು ಪೇಂಟ್ ಬಾಕ್ಸಲ್ಲಿ ಹಾಕ್ಬಿಡ್ತೀವಿ. ಇದು ಪಿಂಕ್ ಕಲರ್ ಸಿಂಗಲ್ ಪೆಟಲ್ ಕಣಗಳು. ಇದು ವೈಟ್ ಕಲರ್. ಇದು ನನ್ನ ಕಟ್ಟಿಂಗ್ಸಿಂದ ನಾನೇ ರೆಡಿ ಮಾಡಿದ್ದೆ. ಈ ಗಿಡನೂ ಅಷ್ಟೇ ನಾನೇ ಕಟ್ಟಿಂಗ್ಸಿಂದ ಹಾಕ್ಕೊಂಡಿದ್ದೆ. ಇದೆಲ್ಲ ಒಂದೇ ಒಂದು ಗಿಡದಿಂದ ಒಂದು 5-6 ಗಿಡ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕಲಾಂಚು. ಇದೆಲ್ಲ ಪೇಪರ್ ಫ್ಲವರ್ಸ್. ಒಂದು 3 ಥರ ಇದೆ. ಕ್ಯಾಕ್ಟಸ್. ಇದು ಪೆನ್ಸಿಲ್ ಕ್ಯಾಕ್ಟಸ್. ಇದರಿಂದ ಚಿಕ್ಕ ಚಿಕ್ಕ ಗಿಡಗಳು ಬಂದೆ, ಅದನ್ನೆಲ್ಲ ಈ ಕಡೆ ಬಿಟ್ಟಿದ್ದೀನಿ. ಈ ಕಡೆ ಗಾಳಿಗೆಲ್ಲ ಕಟ್ಟಾಗಿ ಹೋಗುತ್ತೆ ಅಂತ. ಇದು ಒಂದು ಗಿಡ ಇದ್ದರೆ ಸಾಕು, 1000 ಗಿಡಗಳು ಮಾಡ್ಕೋಬೋದು ಇದರಿಂದ. ನಾನು ಬರೀ ಒಂದೇ ಗಿಡದಿಂದ ನಾನು ಈಗಾಗಲೇ ಒಂದು 300-400 ಗಿಡಗಳು ಮಾಡಿದ್ದೀನಿ. ಯಾರಾದರೂ ಫ್ರೆಂಡ್ಸ್ ಯಾರಾದ್ರು ಬಂದರೆ ಅವ್ರಿಗೆಲ್ಲ ಕೊಟ್ಟಿರ್ತೀನಿ. ಸೋರೆಕಾಯಿ ನೋಡಿ ಇವಾಗ ಯಾವ ರೀತಿ ಪೇಂಟಿಂಗ್ ಎಲ್ಲ ಆಗಿ ರೆಡಿ ಆಗಿದೆ, ಪಾಟ್ ಆಗಿ ರೆಡಿ ಆಗಿದೆ. ಇದು ಸೋರೆಕಾಯಿಂದ ಮಾಡಿದ್ದು ಅಂತ ಗೊತ್ತೇ ಆಗಲ್ಲ, ಅವ್ರು ಹೇಳಿದ ಮೇಲೇ ಗೊತ್ತಾಗಿರೋದು. ಸೋರೆಕಾಯಿಂದ ಯಾವ ರೀತಿ ರೆಡಿ ಮಾಡೋದು ಅನ್ನೋದು ಕೂಡ ನೋಡ್ಕೊಂಡು ಬಂದ್ರಲ್ವ. ರೆಡಿ ಮಾಡ್ತಿರೋದು ಕೂಡ ತೋರಿಸಿದ್ರು. ಅದಾದಮೇಲೆ ಇದು ಪೇಂಟ್ ಮಾಡಿರುವಂಥದ್ದು. ಹಾಗೆ ಇದರಲ್ಲಿ ಗಿಡ ಹಾಕಿರೋದು ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಮಾತ್ರ. ಸೋರೆಕಾಯಿಯನ್ನು ನೋಡಿ ಸುಂದರವಾದ ಪಾಟ್ ಆಗಿ ರೆಡಿ ಮಾಡಿಬಿಟ್ಟು ಇದರಲ್ಲಿ ಇಂಡೋರ್ ಪ್ಲ್ಯಾಂಟನ್ನು ಹಾಕಿದ್ದಾರೆ. ಇಂಡೋರ್ ಪ್ಲ್ಯಾಂಟಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಕೂಡ ಇರಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಮನೆಯ ಸೌಂದರ್ಯವನ್ನು ಕೂಡ ಹೆಚ್ಚಿಸುತ್ತೆ. ನೋಡಿ, ಏನು ಖರ್ಚಿಲ್ಲದೇ ಮನೆಯಲ್ಲಿನೇ ಎಷ್ಟು ಸುಲಭವಾಗಿ ಎಸೆಯುವಂಥ ವಸ್ತುವಿನಿಂದನೇ ಪಾಟ್ ರೆಡಿ ಮಾಡಿದ್ದಾರೆ ಅಂತೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ಇಟ್ಕೊಳ್ಳಿ. ನೋಡಿದ್ರಲ್ವಾ ಸ್ನೇಹಿತರೆ, ಕಸದಿಂದ ಹೇಗೆ ರಸವನ್ನು ರೆಡಿ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಬೋದು. ಕಸ ಅಂತ ಎಸೆಯೋ ಬದಲು ಅದನ್ನು ಯಾವ ರೀತಿ ನಾವು ಗಾರ್ಡನ್ ರೆಡಿ ಮಾಡ್ಕೊಳ್ಳೋದಕ್ಕೆ ಬಳಸ್ಬೋದು ಅನ್ನೋದನ್ನು ನಾಳೆ ವಿಡಿಯೋದಲ್ಲೂ ಕೂಡ ಅದೇ ರೀತಿ ಇದೆ, ನೋಡ್ಬೋದು. ಎಣ್ಣೆ ಕ್ಯಾನ್ಗಳೆಲ್ಲ ಇರುತ್ತಲ್ವ, 1 ಲೀಟ್ರ್ ಚಿಕ್ಕ ಚಿಕ್ಕದು, ಅದರಲ್ಲೂ ಕೂಡ ಗಿಡ ಬೆಳೆಸಿದ್ದಾರೆ. ಹಾಗೆ ತುಂಬ ಥರ ವೇಸ್ಟ್ ಅಂತ ಎಸೆಯುವಂಥ ವಸ್ತುಗಳಲ್ಲೆಲ್ಲ ಗಿಡ ಬೆಳೆಸಿದ್ದಾರೆ. ನಾಳೆ ಕೂಡ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ಗಾರ್ಡನ್ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಗಾರ್ಡನ್ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.